ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಇವತ್ತು ಕುವೆಂಪು ನಗರದಲ್ಲಿರುವಂಥ ಈಸಿ ಬೈ ಶಾಪಿಗೆ ಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಬರ್ಡೇ ಇದೆ, ನಮ್ಮ ಮನೆಯವ್ರದ್ದು, ನನ್ನ ಮಗಳದು, ನಂದು ಮೂವರದು ಜುಲೈ ಮಂತ್ನಲ್ಲೇ ಇರೋದ್ರಿಂದ ಒಟ್ಟಿಗೆ ಶಾಪ್ ಮಾಡೋಣ ಅಂತೇಳಿ ಬಂದ್ವಿ. ಬನ್ನಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ. ಇವಾಗ ಏನು ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೆಲ್ಲ ಕಿಡ್ಸು ಮತ್ತು ಲೇಡೀಸ್ ಕ್ಲಾತ್ಸೇ ಇದ್ದಾವೆ ನೋಡಿ. 699, 499 ಈ ಥರನೇ ಇದೆ. ಹಾಗಾಗಿ ಒಂದು ಸಲ ನೋಡೋಣ ಅಂತಲೇ ಬಂದ್ವಿ. ನಮ್ಮನೆಯವರು ಫಸ್ಟು ನಮ್ಮ ಬಟ್ಟೆ ತೊಗೊಂಡು ಬರೋಣ, ಆಮೇಲೆ ನಿಮ್ಮ ಬಟ್ಟೆ, ಯಾಕಂದರೆ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಲೇಡೀಸ್ ಎಲ್ಲ ಲೇಟ್ ಆಗುತ್ತೆ ತೊಗೊಳ್ಳೋದು ಅಂಥೇಳಿ ಫಸ್ಟು ನಮ್ಮ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಫಸ್ಟ್ ಫ್ಲೋರಲ್ಲಿ ಏನೇನು ಸಿಗ್ಬೋದು ಅಂತ ನೋಡೋಣ ಅಂತಲೇ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗ ಲಿಫ್ಟಲ್ಲೇ ಹೋಗೋಣ ಅಂತ ವೆಯ್ಟ್ ಮಾಡಿಸ್ದ. ನಮ್ಮ ಮನೆಯವರು ಅದಕ್ಕೆ ಬೇಡ, ನಾವು ಮೆಟ್ಲಲ್ಲಿ ಹೋಗೋಣ ಅಂದರು. ಅವನು ಕೇಳಲಿಲ್ಲ. ಸೊ ವೆಯ್ಟ್ ಮಾಡಿದ್ವಿ. ನೋಡಿ, ಅವನಿಗೆ ಲಿಫ್ಟಲ್ಲಿ ಹೋಗೋದೇ ಒಂದು ಖುಷಿ. ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದಿದ್ದೆ, ನೋಡಿದ್ವಿ ಇಲ್ಲೂ ಕೂಡ ಲೇಡೀಸ್ ಕಲೆಕ್ಷನ್ಸೇ ಇತ್ತು, ಮಕ್ಕಳದೂ ಇತ್ತು. ಸರಿ ನೋಡೋಣ ಅಂತ ಹೇಳಿ ನೋಡಿದ್ವಿ. ನನ್ನ ಮಗಳು ಒಂದೆರಡು ಟೀ ಶರ್ಟ್ ತೊಗೊಂಡ್ಲು, ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿಂದ ನಾವು ಹೊರಟಿದ್ದೆ ಸೆಕೆಂಡ್ ಫ್ಲೋರಿಗೆ ಹೊರಟ್ವಿ. ಸೆಕೆಂಡ್ ಫ್ಲೋರಲ್ಲಿ ಫುಲ್ಲು ಮೆನ್ಸ್ ಕಲೆಕ್ಷನ್ಸೇ ಇತ್ತು, ಚೆನ್ನಾಗಿತ್ತು. ಇಲ್ಲೂ ಕೂಡ ಒಳ್ಳೆ ಕ್ಲಾತ್ಗಳಿತ್ತು. ಕಾಟ್ರಾ ಪ್ಯಾಂಟು, ಜೀನ್ಸ್ ಪ್ಯಾಂಟು, ಫಾರ್ಮಲ್ಸು, ಟೀ ಶರ್ಟ್ಸು ತುಂಬ ಚೆನ್ನಾಗಿತ್ತು. ಶಾರ್ಟ್ಸ್ ಎಲ್ಲ ಇತ್ತು ಮೆನ್ಸ್ದು ನೋಡಿ. ಶರ್ಟ್ಸು ಪರವಾಗಿಲ್ಲ, 299, 399, 599, 499 ಈ ರೀತಿ ರೇಂಜ್ನಲ್ಲಿತ್ತು. ನಮ್ಮ ಮನೆಯವರು ಪರ್ಟಿಕ್ಯುಲರಾಗಿ ನಾನು ಜೀನ್ಸು ತೊಗೊಳ್ಳೇಬೇಕು, ಅದು 6 ಪ್ಯಾಕ್ ಇರುತ್ತಲ್ಲ ಆ ಪ್ಯಾಂಟ್ ಬೇಕಂತ ಹೇಳಿ ಅವ್ರನ್ನೇ ಅಲ್ಲಿ ಹೋಗಿ ಕೇಳೋಣ ಅಂತ ಹೋದರು. ಅವ್ರು ಸಜೆಸ್ಟ್ ಮಾಡಿದ್ರೆ ಎಲ್ಲಿದೆ ಅಂತೆಲ್ಲ ಹೇಳಿ ತುಂಬಾ ಕಲೆಕ್ಷನ್ಸ್ ಇತ್ತು. ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಹೇಳಿ. ಸರಿ ಅದನ್ನೆಲ್ಲ ನೋಡಿದ್ವಿ. ನೋಡಿ ಪಕ್ಕ ಬರೋ ಟೈಮಲ್ಲೇ ಶೂಸ್ ನೋಡಿದ್ರು ನಮ್ಮ ಮನೆಯವರು. ಫಾರ್ಮಲ್ಸ್ಗೆ ಮತ್ತು ಜೀನ್ಸ್ಗೆ ಬೇಕಿತ್ತು ಅಂತ ಹೇಳಿ ನೋಡಿದ್ರು. ರೇಟೆಲ್ಲ ಪರವಾಗಿರಲಿಲ್ಲ, ಓಕೆ ಆಗಿತ್ತು. ಅದಕ್ಕೆ ನಮ್ಮ ಮನೆಯವರು 2 ಶೂಸ್ ತೊಗೊಂಡ್ರು. ಇಲ್ಲಿ ನಾವು ಬಿಲ್ ಹಾಕ್ಸೋ ಟೈಮಲ್ಲಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ನಾನು ಹಾಗೆ ಇದು ಮಾಡಿದೆ. ಫಾರ್ಮಲ್ಸ್ ಬೇಕು ಆಫೀಸ್ಗೆ ಅಂತ ಹೇಳಿ ಕ್ಯಾಶುವಲ್ ನೋಡ್ತಾಯಿದ್ರು. ನೋಡಿ ಫೈನಲಿ ಅವರು ಹುಡುಕಿ ಪಾಪ ತೆಗೆದು ಕೊಟ್ಟರು ನೋಡಿ. ಜೀನ್ಸು ಅದು ಒಂದೇ ಸಿಂಗಲ್ ಕಲರ್ ಇತ್ತು, ಬ್ಲ್ಯಾಕ್. ಬ್ಲೂ ಸಿಗಲಿಲ್ಲ, ಅವ್ರಿಗೆ ಬ್ಲೂ ಬೇಕಿತ್ತು. ಬ್ಲೂ ಸಿಗಲಿಲ್ಲ, ಬ್ಲ್ಯಾಕ್ ಇದೆ ಅಂತ ಹೇಳಿದ್ರು. ಸೊ ಅದನ್ನೇ ತೊಗೊಂಡು ಹೊರಡೋಣ ಅಂತ ಹೇಳ್ತಾಯಿದ್ರು. ತುಂಬ ಹುಡುಕಿದ್ವಿ, ಬಟ್ ಸಿಗಲಿಲ್ಲ ಕಲರು. ಹಾಗೆ ಅಲ್ಲಿಂದ ನಾವು ಬಿಲ್ ಹತ್ರಗೆ ಹೋಗೋಣ, ಪಪ್ಪ ಬರಲಿ ಅಂಥೇಳಿ ನಾವು ಮೂವ್ ಆದ್ವಿ. ಇವಾಗ ನೋಡಿ ಇಲ್ಲಿ ಬಿಲ್ಲಿಂಗ್ ಹತ್ರ ಅದೆಲ್ಲ ಬೇಬೀಸ್ಗೆ ಹಾಕೋಂಥದ್ದು ಬಿಡು, ನಿನಗೆ ಯಾಕೆ ಬಿಲ್ಲಿಂಗ್ ತೊಗೊಂಡು ಕೊಡು. ಏನಕ್ಕೆ ಶಾಪ್ ಮಾಡಿರೋದು ಇವಾಗ? Birthday is near. If you want to get it, please subscribe me. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆಲ್ ಸೈಜ್ ಅವೈಲಬಲ್ ಇಯರ್. ಬನ್ನಿ ಶಾಪ್ ಮಾಡಿ. ಇದು ಕುವೆಂಪು ನಗರ, ಮೈಸೂರು ಮೈಲಾರಿ ಆಪೋಸಿಟೇ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ. ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿದೆ. ಬಂದು ಶಾಪ್ ಮಾಡಿ. ಏನಕ್ಕ ಟಸ್ಸೆ ಗಿಸ್ಸೆ ಎಲ್ಲ ಹೊಡ್ಕೊಂಡಿದ್ಯಾ? ಏನು ಸಮಾಚಾರ ಇವತ್ತು? ಇವತ್ತು ಚಾಮುಂಡೇಶ್ವರಿ ಭಾನುವಾರ ಪರ ಮಾಡಿದ್ವಿ. ಅದ್ರದ್ದು ಅಕ್ಕಿ ಬೆಲ್ಲ ಎಲ್ಲ ಉಳಿದಿತ್ತಲ್ಲ, ಇವತ್ತು ಮಂಗಳವಾರ ಆಗಿತ್ತು.
ಚಾಮುಂಡೇಶ್ವರಿಗೆ ಪ್ರಸಾದ ಮಾಡಿ ಪೂಜೆ ಮಾಡಿ ಸ್ವೀಟ್ ಪೊಂಗಲ್ ಮಾಡಿ ನಮ್ಮ ಪಂಡಿತರಿಗೆಲ್ಲ ಹಂಚಿ ಇವಾಗ ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀವಿ. ನೋಡಿ ನಮಗೆ ಕೊಡದೆ ನೀನು ಒಬ್ಬಳೇ ತಿಂತಾ ಇದೆಯಾ ಅನ್ನೋ ಹಂಗು ಹಿಂಗು. ಇಲ್ಲ ಫಸ್ಟ್ ನಿಮಗೆ ಸೊ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿ ಎಲ್ಲರಿಗೂ ಹಂಚಾಯಿತು. ನಾವಿನ್ನ ಊಟಕ್ಕೆ ಕೂತಿಲ್ಲ, ಊಟಕ್ಕೆ ಕೂತಾಗ ನಾವು ಹೇಳ್ತೀವಿ. ಇವನು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ದೇವಸ್ಥಾನ ಇದೆ ಪಕ್ಕದಲ್ಲೇ, ಅಲ್ಲೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದಾರೆ. ನೋಡಿ ನಮ್ಮ ಮನೇಲಿ ಇವಾಗ ಪೂಜೆ ಆಯಿತು. ಚಾಮುಂಡೇಶ್ವರ ಬರೋದು ಅಕ್ಕಿ ಕಳಶದ್ದು ಅಕ್ಕಿ ಇರುತ್ತಲ್ಲ, ಅದರಲ್ಲಿ ನಾವು ಈ ಥರ ಸಿಹಿ ಪೊಂಗಲ್ ಮಾಡಿ ಚಾಮುಂಡೇಶ್ವರಿ ತಾಯಿಗೆ ಎಡೆ ಇಟ್ಟು ಪ್ರಸಾದ ಊಟ ಮಾಡ್ತೀವಿ. ನೋಡಿ ಪರಿಧಿ ಬಂದಿದ್ದಾಳೆ, ಶಾಕಾಗಿ ನೋಡ್ತೀವಿ. ಹಾಯ್. ಎಲ್ಲೋಗಿದ್ರಿ? ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡದೇ ಬೆಟ್ಟದಲ್ಲೆಲ್ಲ ಹಬ್ಬ ಮಾಡಿದ್ವಲ್ಲ, ಅಲ್ಲಿ ಕಳಶದ ಅಕ್ಕಿ ಮತ್ತು ಬೆಲ್ಲ ಇತ್ತು ನೋಡಿ. ಅದರಿಂದ ನಾವು ಸಿಹಿ ಪೊಂಗಲ್ ಮಾಡಿ ಏನು 5 ಜನ ಪಂಡರಿದ್ದಾರಲ್ವ ಅವ್ರ ಮನೆಗೆಲ್ಲ ಕೊಡೋದು ಪದ್ಧತಿ. ಅವ್ರ ಪೂಜೆ ಅಂದರೆ ಅವ್ರು ತೊಗೊಂಡೋದ್ರೆ, ದೇವ್ರು ಯಾರು ತಂದಿರ್ತಾರೋ ಅವ್ರು ತೊಗೊಂಡೋದ್ರೆ ಅವ್ರ ಕಡೆಯಿಂದ ಬರುತ್ತೆ. ನಮ್ಮ ಯಜಮಾನ್ರು ಸೋದರ ಮಾವನ ಮಗ ಬ್ಯಾಂಗ್ಳೂರಲ್ಲಿ ವರ್ಕು, ಹಾಗಾಗಿ ಅವನಿಗಾಗಲಿಲ್ಲ. ಅದಕ್ಕೆ ಈ ಸಲ ನೀವೇ ಮಾಡಿ ಅಂತ ಆಂಟಿ ಹೇಳಿದ್ರು. ಹಾಗಾಗಿ ಮಮ್ಮಿ ಓಕೆ ನಾವೇ ಮಾಡ್ತೀವಿ ಬಿಡು ಅಂಥೇಳಿ ತೊಗೊಂಡು ಬಂದಿದ್ದೆ. ಪ್ರಸಾದ ಎಲ್ಲ ಮಾಡಿದ್ವಿ. ಮಾಡಿ ಮಕ್ಕಳಿಗೆಲ್ಲ ಎಡೆ ಇಲ್ಲ ಆದಮೇಲೆ ಮಕ್ಳಿಗೆ ತಿನ್ಸಿದ್ರೆ ಇವರೆಲ್ಲ ಏನು ಮಾಡ್ತಿದ್ರು ಅಂದರೆ ಬಿಸಿ ಬಿಸಿನೇ ಬಾಯಿಗೆ ಹಾಕ್ಬಿಟ್ರು. ಪಾಪ ಮಕ್ಕಳು ಸುಡ್ತಾ ಇತ್ತು ನಾಲಿಗೆ ಎಲ್ಲ ಅವರಿಗೆ. ಮತ್ತು ನಾವು ಮಟನ್ ತಲೆಕಾಲು ಸಾಂಬಾರು ಮಾಡ್ತಾಯಿದ್ವಿ. ಅದಕ್ಕೆ ವೈಟ್ ರೈಸ್ ಬೇಡ ಅಂದ್ಬಿಟ್ಟು ಹೇಳಿ ಒಂದು ಗೀ ರೈಸ್ ಮಾಡ್ಕೊಂಡ್ವಿ. ಇದು ಸಾಂಬಾರು ಕುದೀತಾ ಇದೆ. ಈ ಕಡೆ ಮಟನ್ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀವಿ. ಅದು ಸ್ವಲ್ಪ ಕುದಿದ ಮೇಲೆ ಹಾಕೋಣ ಅಂತ, ಯಾಕಂದರೆ ಅದು ತುಂಬಾ ಬೆಂದಿದೆ ನೋಡಿ ಇಲ್ಲಿ ಕುಕ್ಕರ್ನಲ್ಲಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಮಳ್ಳದ ಮೇಲೆ ಹಾಕೋಣ, ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಫೈನಲಿ ಅಡುಗೆ ಎಲ್ಲ ಆಯಿತು. ಎಲ್ಲ ಊಟಕ್ಕೆ ಕೂರೋಣ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ, ಆಲ್ರೆಡಿ 10 o'clock ಆಗಿಬಿಟ್ಟಿತ್ತು. ಊಟ ಮಾಡ್ತಾ ಇರೋಣ ಅಷ್ಟರಲ್ಲಿ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳ್ಕೊಂಡು ಎಲ್ಲ. ಯಾಕಂದರೆ ಈ ಮಕ್ಕಳಂತೂ ಮಟನ್ ಎಲ್ಲ ತಿನ್ನಲ್ಲ, ಚಿಕನ್ನು ಫಿಶ್ ಆದರೆ ತಿಂತಾರೆ, ಮಟನ್ ಇಷ್ಟಪಡಲ್ಲ ಅವರು. ಪರಿ ನೋಡಿ ಅವಳು ಮುದ್ದೆ ತಿಂತಿದ್ದಾಳೆ, ನಾನು ಮಾತ್ರ ತಿಂತಾಯಿದ್ದೀನಿ ಅಂತ ಇದು ಮಾಡ್ತಿದ್ದಾಳೆ. ನಮ್ಮ ಭಾವ ಅವರೆಲ್ಲ ಬಂದರು. ಸೊ ನೋಡಿ ನಮ್ಮ ಅಣ್ಣನೂ ಬಂದರು. ನಾವೆಲ್ಲ ಇಲ್ಲೇ ಕೇಳಿ ಕೂತ್ಕೊತೀವಿ. ಅಣ್ಣ ಮಾತ್ರ ರೂಮಲ್ಲಿ ಊಟ ಮಾಡ್ತಾರೆ. ನಮ್ಮ ಮನೇಲಿ ಏನೇ ಒಂದು ಹಬ್ಬದ ಅಡುಗೆ ಊಟ ಮಾಡೋದಾದರೆ ಅಥವಾ ಏನೇ ಒಂದು ಫಂಕ್ಷನ್ನು ಸಣ್ಣ ಪುಟ್ಟ ಏನೇ ಇತ್ತು ಅಂದರೂ ನಾವೆಲ್ಲ ಹೀಗೆ ಒಬ್ಬರನ್ನ ಬಿಟ್ಟು ಒಬ್ಬರು ಊಟ ಮಾಡಲ್ಲ, ಎಲ್ಲರೂ ಒಟ್ಟು ಸೇರಿನೇ ಈ ಥರ ಊಟ ಮಾಡ್ತೀವಿ. ನಿಮ್ಮ ಮನೇಲೂ ಹೀಗೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಏನಕ್ಕೆ ಈ ಎಲೆ ಯೂಸ್ ಮಾಡ್ತೀವಿ ಅಂತಂದರೆ, ಮಕ್ಕಳು ಚಿಕ್ಕ ತಟ್ಟೆ ಕೊಟ್ಟರೆ ದೊಡ್ಡ ತಟ್ಟೆ ಕೊಡಿ ಅಂತ ಕೇಳ್ತಾರೆ, ಅವರೆಲ್ಲ ಚೆಲ್ಕೊಂಡು ತಿಂತಾರೆ. ಅದಕ್ಕೆ ಅವ್ರಿಗೆ ನಾವು ತಿಂತಾಯಿದ್ದೀವಿ ನೋಡಿ ಇಲ್ಲಿ ಎಲೆ ಅಲ್ಲಿ ಅಂತಲೇ ಕೊಟ್ವಿ. ನಮ್ಮಮ್ಮ ಅವರು ಮುದ್ದೆ ತಿಂತಾರಲ್ವ, ಅದಕ್ಕೆ ಅವ್ರಿಗೊಂದು ಕೊಟ್ಟು ತಟ್ಟೆ. ಇವಳು ನನಗೂ ತಟ್ಟೆ ಬೇಕು ಅಂತ ಕೇಳಿದ್ಲು. ಇನ್ನು ನಾವುಗಳಿಷ್ಟು ಜನನು ಎಲೆ, ಊಟದ ಎಲೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ. ನೋಡಿ ನಮ್ಮ ಭಾವನ ಮಗ ಹೇಳ್ತಿದ್ದಾನೆ, ಗಾಯ್ಸ್ ಮಟನ್ ತಿನ್ನಿ ಗಾಯ್ಸ್ ಅಂತ ಹೇಳ್ತಿದ್ದಾನೆ ಅವನು. ನಮ್ಮ ಮನೆಯವ್ರದ್ದು ಊಟ ಎಲ್ಲ ಆಗಿದೆ. ಮಕ್ಕಳಿಗೆ ಒಂದು ಜ್ಯೂಸ್ ಪಾರ್ಟಿ, ಅದರಲ್ಲಿ ಕಿತ್ತಾಟನೇ ನಡೀತಿತ್ತು. ಯಾಕೆ ಅಂದರೆ ಎಲ್ಲರಿಗೂ ಫುಲ್ ಊಟ ಬೇಕು ಅಂತ ಕೇಳ್ತಾಯಿದ್ರು. ನಾವು ಬೇಡ, ಟೆಸ್ಟ್ ಎಲ್ಲ ಇರುತ್ತೆ, ಮತ್ತು ರಾತ್ರಿ 10:30 10:45 ಆಗಿಬಿಟ್ಟಿದೆ ಕಣ್ರಪ್ಪ, ಬೇಡ ಅಂದರು. ಕೇಳಲಿಲ್ಲ, ಹಠ ಮಾಡ್ಕೊಂಡು ಇನ್ನೂ ಸ್ವಲ್ಪ ಅಂತಲೇ ಇದು ಮಾಡಿದ್ರು. ನೋಡಿ ಎಷ್ಟು ಹಾಕಿಸ್ಕೊಂಡ್ರು ಅವ್ರಿಗೆ ಸಮಾಧಾನ ಆಗೋಲ್ಲ, ಫುಲ್ಲು ಗ್ಲಾಸ್ ಬೇಕು ಅವರಿಗೆ. ನಮ್ಮ ಬಾಬಾ ಬೈತಿದ್ದಾರೆ, ಬೇಡ ಕಂಡ್ರು ಇಷ್ಟೊತ್ತಲ್ಲಿ ಅಂತ. ನೋಡಿ ನಮ್ಮ ಮನೆಯಲ್ಲಿ ಹೀಗೆ ಯಾವಾಗ್ಲೂ ಒಂದು ಹಬ್ಬದ ಅಡುಗೆ ಪಾರ್ಟಿ ಏನೇ ಇತ್ತು ಅಂದರೆ ನಾವೆಲ್ಲ ಹೀಗೆ ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.
ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.